ಹಲೋ ಎಲ್ಲರಿಗೂ, ಹೇಗಿದ್ದೀರಾ? ನಮಸ್ಕಾರ. ಅರೆವಂಶಿ ಪೂಜಾ ಟ್ಯಾರೋಯಿಂದ. ನನ್ನ ಹೆಸರು ಪೂಜಾ ಆ್ಯಂಡ್ ಲಾಂಗ್ ಟೈಮ್ ನೋ ಸಿ. ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾರಿ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಇಟ್ಸ್ ಅಬೌಟ್ ಜನರಲ್ ನಿಮ್ಗೇನು ಮೆಸೇಜ್ ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಮಯದಲ್ಲಿ ನಿಮ್ಗೇನು ಮೆಸೇಜ್ ಗೊತ್ತಾಗಬೇಕು ಅಂತ. ಓಕೆ, ಸೊ ನಾನೊಂದು ಟ್ಯಾರೋ ರೀಡರ್. ಓಕೆ, ಪೂಜಾ ಅಂದರೆ ಪೂಜಾ ಈಸ್ ಅ ಟ್ಯಾರೋ ರೀಡರ್, ಅಕಾಶಿಕ್ ರೆಕಾರ್ಡ್ ಹೀಲರ್, ಅಕಾಶಿಕ್ ರೆಕಾರ್ಡ್ ರೀಡರ್, ಲೈಟ್ ಲ್ಯಾಂಗ್ವೇಜ್ ಹೀಲರ್ ಆ್ಯಂಡ್ ಎನರ್ಜಿ ಹೀಲರ್ ಆಲ್ಸೋ. ಓಕೆ, ಸೊ ಲೈಟ್ ಲ್ಯಾಂಗ್ವೇಜ್ ಬಿಟ್ಟು ಬರೀ ಎನರ್ಜಿ ಯೂಸ್ ಮಾಡ್ಕೊಂಡು ನಾನು ಹೀಲ್ ಮಾಡ್ತೀನಿ. ಎಸ್, ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಓನ್ಲಿ ಫಾರ್ ಪೆಟ್ಸ್ ಆ್ಯಂಡ್ ಎನರ್ಜಿ ಚಿ ಅಥವಾ ಪ್ರಾಣ ಹೀಲಿಂಗ್ ಫಾರ್ ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್. ಓಕೆ, ಸೊ ಕ್ರಿಸ್ಟಲ್ಸ್ ಕೂಡ ತುಂಬ ಯೂಸ್ ಮಾಡ್ತೀನಿ ನಾನು ಮಾಡೋ ಕೆಲಸದಲ್ಲಿ, ಆ್ಯಂಡ್ ಚಕ್ರ ಥೆರಪಿಸ್ಟ್ ಆಲ್ಸೋ. ಸೊ ವಿತ್ ದಿಸ್ ಬನ್ನಿ, ಹಾಗಿದ್ರೆ ನಿಮಗೆ ಏನು ಗೊತ್ತಾಗಬೇಕು ಅನ್ನೋ ವಿಷಯನ ಇವಾಗ ನೋಡೋಣ. ಓಕೆ, ಸೊ ಸ್ಪೆಸಿಫಿಕ್ ನಂಬರ್ ಆಫ್ ಕಾರ್ಡ್ಸ್ ಅಂತ ಇಟ್ಕೊಂಡಿಲ್ಲ. ಓಕೆ, ಸೊ ಲೆಟ್ಸ್ ಸಿ ಎಷ್ಟು ನಿಮಗೆ ಟ್ಯಾರೋ ಕಾರ್ಡ್ಸ್ ಕೊಡುತ್ತೋ ಅಷ್ಟು ಪ್ರಕಾರ ನೋಡ್ತೀನಿ. ಓಕೆ, ಆ್ಯಂಡ್ ಅದು ಬಿಟ್ಟು ಬೇರೆ ಏನಾದರೂ ಈ ಡೆಕ್ ಯೂಸ್ ಮಾಡೋ ಅಂತ ಬಂತು, ಸೊ ಹಾಗಾಗಿ ಈ ಡೆಕ್ನ ಕೂಡ ಯೂಸ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಥ್ಯಾಂಕ್ ಯು. ಸೀದಾ ಥ್ಯಾಂಕ್ ಯು. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಬಿಕಾಸ್ ಅದಾಗದೇ ಕಾರ್ಡ್ ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, 2 ಕಾರ್ಡ್ಸ್ ಫೈನ್. ಸಾರಿ, ದ ಡೆತ್ ಕಾರ್ಡ್ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಕೆಲವ್ರಿಗೆ ಟ್ರಾನ್ಸ್ಫಾರ್ಮೇಷನ್ ಮುಗಿತಾ ಬಂತು. ಓಕೆ, ನಿಮ್ಮ ಲೈಫಲ್ಲಿ ಏನಾದರೂ ಕಷ್ಟದ ಸಮಯ ಅಂತ ನೋಡ್ತಾ ಇದೆ. ಕೆಲವ್ರಿಗೆ ಫೈನಾನ್ಸ್ ಅಂತ ಕೇಳಿಸ್ತು. ಸೊ ಇವಾಗ ನಿಮ್ಗೆ ಆಪರ್ಚುನಿಟೀಸ್ ಬರೋವಂಥ ಸಮಯ. ಓಕೆ, ಇಟ್ಸ್ ಅ ನ್ಯೂ ಬಿಗಿನಿಂಗ್ ಆಗ್ತಿದೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಟ್ರಾನ್ಸ್ಫಾರ್ಮೇಷನ್ನ ಕಂಪ್ಲೀಟ್ ಮಾಡಿ ನ್ಯೂ ಬಿಗಿನಿಂಗ್ ಬರ್ತಿದೆ ಅಂದರೆ ನೀವು ಸಕ್ಸಸ್ಫುಲಿ ಬಂದಿರೋ ಕಷ್ಟ ಅಥವಾ ಏನೇ ಆದ್ರೂ ಎಲ್ಲ ಧೈರ್ಯವಾಗಿ ಫೇಸ್ ಮಾಡಿದ್ದೀರಾ ಅಂತ. ವೆರಿ ಗುಡ್. ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ನಿಮಗೆ ಹೊಸ ಬಿಗಿನಿಂಗ್ ಅನ್ನೋದು ಬರ್ತಾ ಇದೆ. ಓಕೆ, ಎಮೋಷನಲಿ ಹೀಲ್ ಆಗುತ್ತೆ ನಿಮ್ಮ ಮನಸ್ಸು. ಓಕೆ, ಎಮೋಷ್ನಲ್ ಹೀಲಿಂಗ್ ಕೂಡ ಆ್ಯಸ್ ಎ ಗಿಫ್ಟ್ ಫ್ರಮ್ ದಿ ಯೂನಿವರ್ಸ್. ಓಕೆ, ಆ್ಯಸ್ ಎ ಗಿಫ್ಟ್ ಅಂತ ನಿಮ್ಗೆ ಎಮೋಷ್ನಲಿ ಮನಸ್ಸು ನೆಮ್ಮದಿ ಆಗಂಗೆ ನಿಮ್ಗೊಂದು ಗಿಫ್ಟ್ ಬರ್ತಿದೆ. ಓಕೆ, ಬಟ್ ಎಸ್, ವೆರಿ ನೈಸ್. ಟ್ರಾನ್ಸ್ಫಾರ್ಮೇಷನಿಂದ ನೀವು ಸಕ್ಸಸ್ಫುಲ್ಲಾಗಿ ಆಚೆ ಬಂದಿದ್ದೀರ. ವೆರಿ ಗುಡ್. ಸ್ಟಾರ್ಟಿಂಗ್ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನೇನಾದರೂ ಮೆಸೇಜಸ್? ಥ್ಯಾಂಕ್ ಯು. ಟ್ವೆಂಟಿ-4 ನಂಬರ್ ಲಕ್ಕಿ ಇರುತ್ತೆ ನಿಮಗೆ. ಓಕೆ, ಎಸ್, 24 ನಂಬರ್ ಅಥವಾ 2024 ಇಯರಲ್ಲಿ ನಿಮ್ಗೆ ಏನಾದರೂ ಶುರು ಅಥವಾ ಏನಾದರೂ ಆಗಿರ್ಬೋದು, ನಿಮ್ಮ ಲೈಫ್ ಚೇಂಜ್ ಆಗೋವಂಥದ್ದು. ಓಕೆ, ಒಂದು ಇನ್ಸಿಡೆಂಟ್ ಅಂಥದ್ದು. ಬ್ರೇಕಪ್ ಅಂತ ಬಂತು. ಸಾರಿ, ನಾನು ಇಷ್ಟೊಂದು ಕಾರ್ಡ್ ತೊಗೊಳ್ಳಲ್ಲ. ಸಾರಿ, ಎಂಪರರ್ ತೊಗೊತೀನಿ. ಎಸ್, ಇನ್ನೇನಾದರೂ ಮೆಸೇಜಸ್? ಓಕೆ, ಸೊ ನಿಮ್ಗೆ ಇವಾಗ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಓಕೆ, ನೀವು ರೆಡಿ ಇದ್ದೀರಾ ಈ ನ್ಯೂ ಬಿಗಿನಿಂಗ್ ಆ್ಯಂಡ್ ನ್ಯೂ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡೋಕ್ಕೆ. ವೆರಿ ಗುಡ್. ಆ್ಯಂಡ್ ಇವಾಗ ನಿಮಗೆ ಲೈಫಲ್ಲಿ ಸ್ಟೆಬಿಲಿಟಿ ಅಂತ ಬರುತ್ತೆ. ಬಟ್ ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ನೀವು ತುಂಬ ನೋಡಿರೋದ್ರಿಂದ, ತುಂಬ ಪಾಠಗಳು ಕಲ್ತಿರೋದ್ರಿಂದ, ತುಂಬ ಜನರದ್ದು ನಿಜ ಮುಖ ರಿವೀಲ್ ಆಗಿದೆ ಅಂತ ಬಂತು. ಫೇಸ್ ರಿವೀಲ್, ನಿಜವಾದ ರೂಪ ಆಚೆ ಬಂತು. ಸೊ ಹಾಗಾಗಿ ನೀವು ಇವಾಗ ತುಂಬ ಸ್ಟ್ರಿಕ್ಟ್ ವ್ಯಕ್ತಿ ಅಂದರೆ ನಿಮ್ಮ ಸಾಫ್ಟ್ ಸೈಡ್, ಓಕೆ, ತೋರ್ಸೋಕ್ಕೆ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀರಾ. ಬಟ್ ಯಾವಾಗಲೂ ರಫ್ ಆ್ಯಂಡ್ ಟಫ್, ಕೋಪ ಜಾಸ್ತಿ, ಆ ಥರ ಮುಖನ ನೀವು ತೋರ್ಸಂಗೆ ಆಗಿದ್ದೀರಾ. ಮೆಟೀರಿಯಲ್ ವೈಸ್ ನಿಮ್ಗೆ ಇವಾಗ ಅರ್ಥ ಆಗಿದೆ ದ್ಯಾಟ್ ಅಲ್ಟಿಮೇಟ್ಲಿ ವರ್ಕ್ ಆಗೋದು ಇವಾಗಿರೋ ಅಂಥ ಕಲಿಯುಗದಲ್ಲಿ ಮಟೀರಿಯಲ್ ಲೈಫ್ ಅಷ್ಟೇ. ನೀವು ಮನಸ್ಸಿನಲ್ಲಿ ತುಂಬ
ಏನಂತಾರೆ, ಮನ್ಸು ತುಂಬ ಸುಕ್ಕಳಾಗಿದ್ರೂ, ಬಟ್ಟೆ ಥರ ಸುಕ್ಕಳಾಗಿದ್ರೂ ನೀವು ಇಸ್ತ್ರಿ ಮಾಡಿಸಿ ಹಾಕ್ಕೊಂಡಿರೋಂತಹ ಬಟ್ಟೆಗೆ ಇರೋ ವ್ಯಾಲ್ಯೂ ನಿಮ್ಮ ಮನಸ್ಸಿಗಿರೋದಿಲ್ಲ. ಸೊ ಈ ಟ್ರೂತ್ ಒಂದು ನಿಮಗೆ ಅರ್ಥ ಆಗಿದೆ. ಓಕೆ, ಲೈಕ್ ಟ್ರೂ ಫೀಲಿಂಗ್ಸ್ ನಿಜವಾಗಿರೋ ಅಂಥದ್ದು. ಲೈಕ್ ನೀವು ಈ ಕಲಿಯುಗದಲ್ಲಿ ಹೆಂಗೆ ಬದುಕಬೇಕು, ಇವಾಗಿರೋಂತಹ ನ್ಯೂ ಏಜ್ ಏನಿದೆಯೋ, ದಿ ಏಜ್ ಆಫ್ ಅಕ್ವೇರಿಯಸ್, ಹೆಂಗೆ ಬದುಕಬೇಕು ಅನ್ನೋದು ನೀವು ಕಲ್ತಿದ್ದೀರಾ. ಓಕೆ, ಆ್ಯಂಡ್ you've been through a lot. ನನಗೆ ಇಲ್ಲಿ ಗೊತ್ತಾಗುತ್ತೆ ನೀವು ತುಂಬ ಕಷ್ಟಪಟ್ಟಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ನಲ್ಲಿ ಇದೊಂದು ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಟ್ಟಿದೆ ದಟ್ ನಾನು ರೆಡಿ ಇರಬೇಕು, ಯಾವಾಗ ಏನು ಬೇಕಾದರೂ ಬರಲಿ ನಾನು ರೆಡಿ ಇದ್ದೀನಿ, ಐ ವಿಲ್ ಫೇಸ್ ಇಟ್. ಇವಾಗ ನೀವು ಈ ಥರ ಎನರ್ಜಿನಲ್ಲಿದ್ದೀರ, ತುಂಬ ಇನ್ನರ್ ವರ್ಕ್ ಮಾಡಿದ್ದೀರಾ. ಅಫ್ಕೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಸ್ಪೀಕ್ಸ್ ಅಬೌಟ್ ಇನ್ನರ್ ವರ್ಕೇನೆ ಮಾಡಿದ್ದೀರಾ. ವೆರಿ ಗುಡ್. ಹಾಗಾಗಿ ನಿಮ್ಗೆ ಇವಾಗ ಪ್ರೊಟೆಕ್ಷನ್ ಬಂದಿದೆ. ಸ್ವಲ್ಪ ನೀವೇನು ಮಾಡಬೇಕು ಅಂದರೆ, ಡಿವೈನ್ ಪ್ರೊಟೆಕ್ಷನ್ ಈಸ್ ಆಲ್ವೇಸ್ ವಿತ್ ಯು. ಓಕೆ, ಡಿವೈನ್ ಯಾವಾಗಲೂ ನಿಮಗೆ ಪ್ರೊಟೆಕ್ಟಿವ್ ಆಗಿದ್ದಾರೆ. ಚಾಲೆಂಜಸ್ನೆಲ್ಲ ಮೀರಿ ಇಲ್ಲಿ ತನಕ ಬಂದಿದ್ದೀರಾ. ವಿಸ್ಡಮ್ ಇದೆ, ನಾಲೆಜ್ ಇದೆ, ವೆರಿ ಗುಡ್. ಬಟ್ ಸ್ವಲ್ಪ ನೀವು ಓಕೆ, ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬರುತ್ತೆ ಅಂತ ಬಂತು. ಓಕೆ, ದಯವಿಟ್ಟು ಅದನ್ನು ಆಕ್ಸೆಪ್ಟ್ ಮಾಡಿ. ಓಕೆ, ಇಫ್ ಯು ಕ್ಯಾನ್, ಓಕೆ, ನೀವು ಆ ಆಪರ್ಚುನಿಟಿ ಓ ಮೈ ಗಾಡ್, ಆಪರ್ಚುನಿಟಿನ ನೀವು ಬೇರೆಯವ್ರಿಗೂ ಕೊಡ್ತೀರ. ಬಿಕಾಸ್ ನಿಮ್ಗೆ ಆ ಪವರ್ ಬರುತ್ತೆ. ಬಿಕಾಸ್ ನಿಮ್ಮ ಲೈಫ್ ಇವಾಗ ಟ್ರಾನ್ಸ್ಫಾರ್ಮೇಷನಿಂದ ಹೋಗಿ ನ್ಯೂ ಬಿಗಿನಿಂಗ್ ಶುರು ಆಗಿ ಎಂಪರರ್, ಕ್ವಾಂಟಮ್ ಜಂಪು. ಓಕೆ, ಸೊ ವೆರಿ ಗುಡ್, ವೆರಿ ಗುಡ್. ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದು ಆ್ಯಂಡ್ ಯು ಆರ್ ರೆಡಿ. ಸ್ವಲ್ಪ ಸಾಫ್ಟ್ ಆಗಿರಿ ಅಂತಲೂ ಹೇಳ್ತೀನಿ ನಾನು ನಿಮಗೆ. ಓಕೆ, ತುಂಬ ಸ್ಟ್ರಿಕ್ಟಾಗಿ, ಲೈಕ್ ಇವ್ರ ಮುಖ ನೋಡಿದ್ರೆ ನೀವು ಇವನು ಸವಾಸನೆ ಬೇಡಪ್ಪ ಅಂತ ಅನಿಸುತ್ತೆ ಇವ್ರ ಮುಖ ನೋಡಿದ್ರೇ. ಸೊ ಇಷ್ಟೊಂದು ಸ್ಟ್ರಿಕ್ಟಾಗಿರೋಕ್ಕೆ ಹೋಗ್ಬೇಡಿ. ಓಕೆ, ಸ್ವಲ್ಪ ಸಾಫ್ಟಾಗಿರಿ. ಓಕೆ, ನಿಮ್ಗೊಂದು ಸತ್ಯ ಒಂದು ರಿವೀಲ್ ಆಗಿದೆ ನಿಮ್ಮ ಲೈಫಲ್ಲಿ, ಒಂದು ದೊಡ್ಡ ಲೈಕ್ ಐ ಓಪನಿಂಗ್ ಇದು. ನಾನಾಗಲಿ ಅಥವಾ ಬೇರೆ ಯಾರನ್ನಾಗಲಿ ಹೇಳಿದರೆ ನಿಮಗಿದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಲೈಫ್ ಇಟ್ ಸೆಲ್ಫ್ ನಿಮ್ಗೆ ಹೇಳ್ಕೊಟ್ಟಿರೋದ್ರಿಂದ ನಿಮ್ಗೆ ನಿಜವಾಗ್ಲೂ ಇವಾಗ ಕಣ್ಣು ಓಪನ್ ಮಾಡಿದ್ದೀರ ನೀವು. ವೆರಿ ಗುಡ್. ಯು ಬೀನ್ ಥ್ರೂ ಎ ಲಾಟ್. ಓಕೆ, ನೆಕ್ಸ್ಟ್ ಕಾರ್ಡ್ 7 ಆಫ್ ಕಪ್ಸ್. ಓಕೆ, ಸೊ ನೀವು ಈ ಸ್ಟೆಬಿಲಿಟಿನಲ್ಲಿ ಇದ್ದೀರಾ. ಓಕೆ, ಮಟೀರಿಯಲ್ ಲೈಫ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಇವಾಗ ನಿಮ್ಮ ಮೈಂಡ್ ಸೆಟ್ ಇರೋದು ಹಾಗೆ. ಓಕೆ, ಮೆಟೀರಿಯಲ್ ಲೈಫ್ ಅಂದರೆ ದುಡ್ಡೇ, ಐ ಮೀನ್ ಲೈಕ್ ಕಾರು, ಮನೆ, ದುಡ್ಡು, ಒಳ್ಳೆ ಬಟ್ಟೆ, ಗೋಲ್ಡು, ಸಿಲ್ವರು, ಅದೇ ಜನ ನೋಡೋದು ಜಾಸ್ತಿ. ಯಾರು ಒಳ ಮನ್ಸು ನೋಡಲ್ಲ. ಕಷ್ಟಪಟ್ಟಿರೋದು, ನಾನು ಎಷ್ಟು ಕಷ್ಟಪಟ್ಟೆ ಇಲ್ಲಿ ತನಕ ಬರೋಕ್ಕೆ, ಅದನ್ನು ಯಾರೂ ನೋಡಲ್ಲ. ಓ ಇವಳು ಫೀಸ್ ಜಾಸ್ತಿ, ಓ ಇವಳ್ದು ಅದು ಜಾಸ್ತಿ, ಓ ಇವಳಿಗೇನೋ ಒಂದು ಅದು ಎಕ್ಸಾಂಪಲ್. ಓಕೆ, ಆ ಥರ ಒಂದು ಥಾಟಲ್ಲಿ ಇರ್ತಾರೆ ಜನ. ಬಟ್ ದೇ ಡೋಂಟ್ ನೋ ಲೈಕ್ ನಾನು ಎಷ್ಟು ಅದರಲ್ಲಿ ತ್ಯಾಗ ಮಾಡಿದ್ದೀನಿ, ಕಳ್ಕೊಂಡಿದ್ದೀನಿ, ನಂದೆಷ್ಟು ಕಳ್ಕೊಂಡಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನೀವು ಇವಾಗ ಸ್ವಲ್ಪ ಅದೇ ಒಂದು ವೈಬ್ನಲ್ಲಿದ್ದು ನೀವು ತುಂಬ ರಫ್ ಆ್ಯಂಡ್ ಟಫ್ ಆಗಿರೋದ್ರಿಂದ ನಿಮಗೆ ಮೆಟೀರಿಯಲ್ ಐಟಮ್ಸನ್ನೇ ಇವಾಗ ಈ ಕಾಲದಲ್ಲಿ ನಡೆಯೋದು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿದೆ. ಓಕೆ, ಸೊ ಹಾಗಾಗಿ ನೀವು ಎಲ್ಲೇ ಹೋದ್ರೂ ಸ್ವಲ್ಪ ಜಾಸ್ತಿ ಮಟೀರಿಯಲ್ ಐಟಮ್ಸ್ ಅಂದರೆ ನನಗೆ ಪ್ರಾಫಿಟ್ ಎಲ್ಲಿಂದ ಆಗುತ್ತೆ, ನನಗೆ ಎಲ್ಲಿಂದ ಉಪಯೋಗ ಜಾಸ್ತಿ ಬರುತ್ತೆ, ನನಗೆಲ್ಲಿಂದ ಇನ್ಕಮ್ ಜಾಸ್ತಿ ಬರುತ್ತೆ, ನನ್ನದು ಅಥಾರಿಟಿ ನಡೆಯುವಂತಹ ಜಾಗ ಯಾವುದು, ಆ ಥರ ಆಪರ್ಚುನಿಟೀಸ್ ನೀವು ಹುಡ್ಕೊಂಡು ಹೋಗ್ತೀರ. ಆ್ಯಂಡ್ ಎಲ್ಲೋ ಒಂದು ಕಡೆ ಇದು ನಿಮ್ಗೊಂದು ಚಾಲೆಂಜ್ ಆಗ್ಬೋದು. ಅದಕ್ಕೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಸ್ವಲ್ಪ ಸಾಫ್ಟಾಗಿ, ತುಂಬ ಸ್ಟ್ರಿಕ್ಟಾಗಿರೋಕ್ಕೆ ಹೋಗಬೇಡಿ ಅಂತ. ಸೊ ನೀವು ಸಾಫ್ಟ್ ಆದರೆ ಈ ಎನರ್ಜಿ, ಈ ಕನ್ಫ್ಯೂಷನ್ಸ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ಬೋದು. ತಿರ್ಗಾ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡಬೇಕಾಗತ್ತೆ, ತಿರ್ಗಾ ಟವರ್ ಮೂಮೆಂಟ್ ನೋಡಬೇಕಾಗತ್ತೆ, ಸ್ಪಿರಿಚುವಲ್ ಕ್ಲೆನ್ಸಿಂಗ್ ನೋಡಬೇಕಾಗತ್ತೆ ಪುನಃ. ಇದು ಒಂದು ಸತಿ ಬಂತು ಆಗೋಯ್ತು, ನೋ ಹಂಗಲ್ಲ. ಇದು ಪದೇ ಪದೇ ಬರ್ತಾ ಇರುತ್ತೆ ಲೈಫಲ್ಲಿ, ಬೇರೆ ಬೇರೆ ಸ್ಟೇಜಸ್. ನೀವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೊನೆ ತನಕನೂ ಕೂಡ ಒಂದೊಂದು ರೀತಿಯಲ್ಲಿ ಪಾಸ್ಟ್ ಲೈಫ್, ದಿಸ್ ಲೈಫ್ ಇದು ಟ್ರಿಗರ್ ಆದಾಗ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಲೈಫಲ್ಲಿ ಆಗ್ತಿರುತ್ತೆ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಅಂತ ಆಗೋಯ್ತು, ಓ ಐ ಆಮ್ ಡನ್, ಐ ಆಮ್ ಫಿನಿಶ್, ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್, ನೋ ಹಂಗಲ್ಲ. ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ ಕ್ಲೆನ್ಸಿಂಗ್. ಓಕೆ, ಸೊ ಇದರಿಂದ ನೀವು ಕೆಲವು ಟವರ್ ಮೂಮೆಂಟ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ತಿರ್ಗಾ ನೋಡಬೇಕಾಗತ್ತೆ. ಓಕೆ, ಸ್ವಲ್ಪ ಸಾಫ್ಟ್ ಸೈಡ್ನಲ್ಲಿ ಇರಿ. ಓಕೆ, ನಿಮ್ಮ ಏನು ಬಿಲೀಫ್ ಸಿಸ್ಟಮ್ ಇದೆಯಲ್ಲ ಇಲ್ಲಿ ನೀವು ಏನು ಸ್ಟ್ರಾಂಗಾಗಿ ಮೈಂಡಲ್ಲಿ ಬಿಲ್ಡ್ ಮಾಡ್ಕೊಂಬಿಟ್ಟಿದ್ದೀರಾ, ದ್ಯಾಟ್ ಮೆಟೀರಿಯಲ್ಲೇ ಇವಾಗೆಲ್ಲ ಪ್ಯೂರಿಟಿ, ಟ್ರೂ ಫೀಲಿಂಗ್ಸ್, ಟ್ರೂ ಹಾರ್ಟ್ ಏನಕ್ಕೂ ವ್ಯಾಲ್ಯೂ ಇಲ್ಲ ಅಂತ, ಅದನ್ನು ನಿಮ್ಮ ಬಿಲೀಫ್ ಸಿಸ್ಟಮ್, ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡ್ಕೊಬೇಕು ಅಂತ ಈ ಕಾರ್ಡ್ ಹೇಳುತ್ತೆ.
ನೀವು ಫೇಸ್ ಟು ಫೇಸ್ ನೋಡಿದ್ದೀರಾ ನನಗೆ ಅರ್ಥ ಆಗುತ್ತೆ, ಬಿಕಾಸ್ ನಾನು ಈ ಥರ ಎಲ್ಲ ಮಾಡಿದ್ದೀನಿ, ನನಗೆ ಇವಾಗಲೂ ಆಗ್ತಾಯಿದೆ ಈ ಥರ. ಓಕೆ, ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಚಾಯ್ಸಸ್ನ ಕಮ್ಮಿ ಇಟ್ಕೊಳ್ಳಿ. ಸ್ಟೆಬಿಲಿಟಿ ಇದೆ, ನನಗೆ ಇವಾಗ ಎಲ್ಲ ಗೊತ್ತು, ಇದೆಲ್ಲ ನಾನು ನೋಡಿಬಿಟ್ಟಿದ್ದೀನಿ, ನಾನು ಏನೇನೋ ನೋಡಿದ್ದೀನಿ, ಇದ್ಯಾವುದು ಇದು, ಆ ಥರ ಓವರ್ ಕಾನ್ಫಿಡೆಂಟಾಗಿರೋಕ್ಕೆ ಹೋಗಬೇಡಿ. ಓಕೆ, ಕಂಪ್ಯಾಷನ್ ಇರಲಿ, ಸ್ವಲ್ಪ ಡೌನ್ ಟು ಅರ್ತ್ ಕೂಡ ಇರಲಿ, ನಿಮ್ಮ ಸಾಫ್ಟ್ ಸೈಡ್ ಕೂಡ ತೋರಿಸಿ. ಚಾಯ್ಸಸ್ನ ಕಮ್ಮಿ ಇಟ್ಕೊಳ್ಳಿ. ಇದೇನು ಮಹಾ ಕೆಲಸ ಏನಲ್ಲ, ಕೊಡು ನಾನು ಮಾಡ್ತೀನಿ. ಒಂದು ತೊಗೊಂಡ್ರಿ, ಇನ್ನೊಬ್ರು ಏನೋ ಹೇಳಿದ್ರು ಅದನ್ನೂ ತೊಗೊಂಡ್ರಿ, ಇವ್ರು ಏನೋ ಹೇಳಿದ್ರು ಅದನ್ನೂ ತೊಗೊಂಡ್ರಿ. ಸೊ ನಿಮ್ಮ ಕೆಲಸ ಏನು ಮರ್ತೋದ್ರಿ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಚೂಸ್ ವೈಸ್ಲಿ ಮೈ ಫ್ರೆಂಡ್. ತುಂಬ ಗಮನ ಇಟ್ಟು ನಾಲೆಡ್ಜ್ ತೊಗೊಂಡು ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ಕೆಳಗಡೆನೂ ಅದೇ ನೋಡಿದ್ದು, ಫ್ಲಿಪ್ ಮಾಡಿ ಸ್ವಲ್ಪ. 2 ಆಫ್ ಸ್ವರ್ಡ್ಸ್, ತುಂಬ ಯೋಚನೆ ಮಾಡಿ ನೀವು ಡಿಸಿಷನ್ ತೊಗೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ ಚಾಲೆಂಜಸ್ ಜೊತೆಗೆ ಅನ್ನೋನ್ ಎನರ್ಜಿ ಅಂತ ಕೂಡ ಇದೆ, ಅಂದರೆ ಗೊತ್ತಿಲ್ಲದಿರೋ ಅಂತಹ ಒಂದು ಶಕ್ತಿ ಕೂಡ ಇದರಲ್ಲಿದೆ. ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಓಕೆ, ಸೊ ಈ ಎನರ್ಜಿನಲ್ಲಿ ಸ್ವಲ್ಪ ಹುಷಾರಾಗಿರಿ. ಓಕೆ, ಇನ್ನೇನಾದರೂ ಮೆಸೇಜ್ ಇದೆಯಾ? ಓಕೆ, ಅಷ್ಟೇ ಅಂತೆ. ಸೊ ನಿಮಗೆ ಎಕ್ಸ್ಟ್ರಾ ಇಷ್ಟು ಕಾರ್ಡ್ ಬಂದಿದೆ. ಓಕೆ, 6 ಆಫ್ ಪೆಂಟಕಲ್ಸ್, ಅದಾದಮೇಲೆ ಬಂದಿದ್ದು 4 ಆಫ್ ಪೆಂಟಕಲ್ಸ್, ಅದಾದಮೇಲೆ ಬಂದಿದ್ದು ಕ್ವೀನ್ ಆಫ್ ಪೆಂಟಕಲ್ಸ್, ಆ್ಯಂಡ್ ವಿ ಹ್ಯಾವ್ ದ 6 ಆಫ್ ಸ್ವರ್ಡ್ಸ್. ಓಕೆ, ಸೊ ಹೀಗಿತ್ತು ಕಾರ್ಡ್. ಓಕೆ, ಫೈನ್. ಡಿವೈನ್ ಟೈಮಿಂಗ್ ಶುರು ಆಗಿದೆ. ಓಕೆ, ಸೊ ವೆರಿ ಗುಡ್ ಅಂತ ಹೇಳ್ತೀನಿ ನಾನು. ಇದೊಂದರಿಂದ ನೀವು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ನ ಸ್ವಲ್ಪ ಅಂದರೆ ಚಾಯ್ಸಸ್. ಓಕೆ, ಇದು ಮಾಡಲಾ, ನಂಬರ್ 1 ಚೂಸ್ ಮಾಡಲ, ನಂಬರ್ 2 ಚೂಸ್ ಮಾಡಲ, ನಂಬರ್ 3 ಚೂಸ್ ಮಾಡಲ, ಆಮೇಲೆ ಕನ್ಫ್ಯೂಸ್ ಆಗೋಯ್ತು, ಆ ಎನರ್ಜಿಗೆ ಹೋಗಬೇಡಿ. ಓಕೆ, ಅದರ್ವೈಸ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಓಕೆ, ನೀವು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ. ಸ್ವಲ್ಪ ಡಿವೈನ್ ಟೈಮ್ ಅನ್ನೋದು ಬರಬೇಕು ಒಂದು ಸ್ವಲ್ಪ. ಓಕೆ, ಬಿಕಾಸ್ ನೀವು ರೀಸೆಂಟಾಗಿ ಇವಾಗ ನೀವು ಟ್ರಾನ್ಸ್ಫಾರ್ಮೇಷನಿಂದ ಆಚೆ ಬರ್ತಾ ಇದ್ದೀರಾ. ಸೊ ಏಸ್ ಆಫ್ ಕಪ್ಸಿಂದ ನೀವು ಹೊಸ ಆಪರ್ಚುನಿಟಿ ಅಕ್ಸೆಪ್ಟ್ ಮಾಡೋಕ್ಕೂ ನಿಮ್ಗೆ ಸ್ವಲ್ಪ ಟೈಮ್ ಬೇಕು. ಓಕೆ, ಬಿಕಾಸ್ ನಿಮ್ಮ ಮೆಂಟಲಿ ಅಂದರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋಗಿದೆ. ಮುಂಚೆ ಇದ್ದಿದ್ದಕ್ಕೆ ನೀವು ಇವಾಗ ಇರೋದಕ್ಕೆ ನಿಮಗೂ ತುಂಬ ವ್ಯತ್ಯಾಸ ಇದೆ. ಓಕೆ, ಸೊ ಇದರಿಂದ ನೀವು ಇಲ್ಲಿ ತನಕ ಚೆನ್ನಾಗಿ ಕೆಲಸ ಮಾಡಿದ್ರೆ, ಇದೊಂದು ಚಾಲೆಂಜ್ ಇದೆ ನಿಮಗೆ ಅಷ್ಟೇ. ರಿಸೋರ್ಸಸ್ ಕಮ್ಮಿ, ಮೈಂಡ್ ಕ್ಲಾರಿಟಿ, ಬಿಲೀಫ್ ಸಿಸ್ಟಮ್, ಸಬ್ಕಾನ್ಷಿಯಸ್ ಮೈಂಡ್, ಇಷ್ಟ್ರ ಮೇಲೆ ಕೆಲಸ ಮಾಡಿದ್ರೆ ಈ ಕಾರ್ಡ್ ಹೊರಟೋಗುತ್ತೆ, ಈ ಕಾರ್ಡ್ ಕ್ಲೋಸ್ ಆಗುತ್ತೆ, ಆ್ಯಂಡ್ ನಿಮ್ಮ ಡಿವೈನ್ ಟೈಮಿಂಗ್ ಶುರು ಆಗುತ್ತೆ. ಓಕೆ, ಇದ್ರ ಮೇಲೆ ಕೆಲಸ ಮಾಡಿ ಮುಗಿಸಿದ್ದೆ ನಿಮಗೆ ಡಿವೈನ್ ಟೈಮ್ ಶುರು ಆಗುತ್ತೆ. ಆ್ಯಂಡ್ ನಿಮಗೆ ತುಂಬ ವರ್ಕ್ ಆಪರ್ಚುನಿಟಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಹುಷಾರಾಗಿರಿ ಹ್ಯಾಂಡಲಿಂಗ್ ಮನಿ. ಓಕೆ, ಬಿಕಾಸ್ ನೀವು ಜಾಸ್ತಿ ದಾನ ಮಾಡೋ ಅಂಥ ವ್ಯಕ್ತಿ ಆಗಿದ್ರಿ, ಬಟ್ ಇವಾಗ ಇನ್ನು ನನ್ನ ಹತ್ರ ಬಂದರೆ ಮಾತ್ರ ನಾನು ಮಾಡ್ತೀನಿ ಅನ್ನಂಗೆ ಆಗೋಗಿದ್ದೀರ ನೀವು. ಆ್ಯಂಡ್ ನೆಕ್ಸ್ಟ್ ಕಾರ್ಡು ಅದೇ ಹೇಳುತ್ತೆ. ಓಕೆ, ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡಿ. ನಿಮಗೆ ಇಷ್ಟ ಇರೋ ಬಟ್ಟೆ ತೊಗೊಬೇಕಾ, ಫಸ್ಟ್ ತೊಗೊಳ್ಳಿ. ಬಟ್ ಬೇರೆಯವ್ರಿಗೆ ಇರೋದನ್ನೆಲ್ಲ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಓವರ್ಫ್ಲೋ ಆಗ್ತಿದ್ರೆ ಆ ಓವರ್ಫ್ಲೋಯಿಂದ ನೀವು ಬೇರೆಯವ್ರಿಗೆ ಕೊಡಿ. ಓಕೆ, ಪ್ರೊವೈಡೆಡ್ ಒಂದು ಕಂಡೀಷನ್, ಇಸ್ಕೊಳ್ಳೋಂಥ ವ್ಯಕ್ತಿ ಕೂಡ ಬೇಕು ಅಂತ ಪೊಸಿಷನ್ನಲ್ಲೇ ಇದ್ದಾರೆ ಅಂತ. ಓಕೆ, ಅದು ಸ್ಪಿರಿಚುವಲಿ ನಾವು ದಾನ ಮಾಡಬೇಕಾದಾಗೂ ನಾವು ತುಂಬ ನೋಡ್ತೀವಿ. ಕೆಲವ್ರಿಗೆ ನಾನು ಅದನ್ನು PR-ನಲ್ಲಿ ಅಂದರೆ ಪರ್ಸ್ನಲ್ ರೀಡಿಂಗ್ನಲ್ಲಿ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಬಟ್ ಅದು ಆ್ಯಸ್ ಎನ್ ಜನರಲ್ ಆ ವಿಷಯ ತುಂಬ ಡೆಪ್ತಾಗಿ ಹೋಗಲ್ಲ. ಸೊ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡಿ.
ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಇನ್ವೆಸ್ಟ್ ಮಾಡಿದಿರ ದುಡ್ಡು ಕಷ್ಟ ಫೈನಾನ್ಸ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ದುಡ್ಡು ಕಷ್ಟ ನೀವು ನೋಡಿದ್ದೀರ, ಇವಾಗ ಬರ್ತಿದ್ದೆ. ಯಾರಾನ ಬಂದು ಇವಾಗ ನಾನು ಇಷ್ಟೊಂದು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ ಮೇಲೆ ಯಾರಾದರೂ ಬಂದು ಸಾಲ ಮಾಡಿಕೊಂಡು ತೊಗೊಂಡೋಗ್ಬಿಟ್ರೆ ನಾನು ಅವರಿಂದ ಅಲಿಬೇಕಾಗತ್ತೆ ಅಂತ ಸೊಸೈಟಿ, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸಿಂದನೇ ದೂರ ಆಗೋಗೋ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇದನ್ನು ನೀವು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಹೇಳಿಬಿಡಿ ಬೇಕಿದ್ರೆ ನನಗೆ ಕೊಡೋಕ್ಕಾಗೋದಿಲ್ಲ ಅಂತ. ಬಟ್ ಅವಾಯ್ಡ್ ಮಾಡ್ಕೊಂಡು ನಿಮ್ಮನ್ನು ನೀವು ಐಸೋಲೇಟ್ ಅಂತ ಪದ ಬಂತು, ಆ್ಯಂಡ್ ಹರ್ಮಿಟ್ ಅಂತ ಬಂತು. ಓಕೆ, ದೂರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಓಕೆ, ಇದು ನಿಮಗೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ನೀವು ತೊಗೊಬೇಕಾ ತೊಗೊಳ್ಳಿ, ಬಟ್ ಇನ್ನೊಬ್ರು ಕೊಡಬೇಕಾದಾಗ ನೀವು ಯೋಚನೆ ಮಾಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ 6 ಕ್ವಾಂಟಮ್ ಜಂಪ್, ಮೂವ್ಮೆಂಟ್. ಲೈಫಲ್ಲಿ ಮುಂದೆ ನಡೀತಾ ಇದ್ದೀರಾ ನೀವು, ವೆರಿ ಗುಡ್. ನಾನಿಲ್ಲಿ ಹೇಳಿದೆ ಟ್ರಾನ್ಸ್ಫರ್ಮೇಷನ್ ಮುಗೀತು ಅಂತ, ಆದರೂ ಮೈಂಡಲ್ಲಿ ಸ್ವಲ್ಪ ಕೆಲವು ಕೆಲಸಗಳು ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ನಿಮಗೆ ಹಾರ್ಟ್ನಲ್ಲಿ ಸ್ವಲ್ಪ ಹೀಲಿಂಗ್ ಬೇಕಾಗುತ್ತೆ. ಓಕೆ, 6 ಆಫ್ ಸ್ವೋರ್ಡ್ಸ್ ಕಾರ್ಡಿಂದ ಮೂವ್ಮೆಂಟ್ ಅಂತೂ ಇದೆ ಲೈಫಲ್ಲಿ, ವಿಚ್ ಇಸ್ ಪಾಸಿಟಿವ್, ವಿಚ್ ಇಸ್ ವೆರಿ ಗುಡ್. ಓಕೆ, ಕ್ಯಾಮ್ರಾ ಕವರ್ ಇವಾಗ ಆಗ್ತಾಯಿದೆ. ಓಕೆ, ಮೂವ್ಮೆಂಟ್ ಅನ್ನೋದಿದೆ ಲೈಫಲ್ಲಿ. ಸ್ವಲ್ಪ ಮೈಂಡ್ ಕ್ಲಾರಿಟಿ ಅಂತ ಇಟ್ಕೊಳ್ಳಿ. ಓಕೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಸ್ವಲ್ಪ ಅದಕ್ಕೆ ಟ್ಯಾಪ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳಿ. ಸೆಲ್ಫ್ ಲವ್ನಲ್ಲಿರಿ. ಓಕೆ, ನಾನು ಇಲ್ಲಿ ಹೇಳ್ದಂಗೆ ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಬೇಕು. ನಿಮಗೆ ಬಟ್ಟೆ ಇಷ್ಟ ಆಯಿತಾ ತಗೊಳ್ಳಿ, ನಿಮಗೆ ಏನಾದರೂ ತಿನ್ನೋಕ್ಕೆ ಇಷ್ಟ ಆಯಿತಾ ತಗೊಳ್ಳಿ. ಓಕೆ, ದುರಭ್ಯಾಸ ಇದ್ದರೆ ಬಿಡಬೇಕು ಅಂತ ಬಂತು. ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಅಡಿಕ್ಷನ್ಸ್ನಲ್ಲಿದ್ದರೆ ದಯವಿಟ್ಟು ಅದನ್ನು ಬಿಡಿ. ಓಕೆ, ಆ್ಯಂಡ್ ಟೇಕ್ ಕೇರ್ ನಿಮ್ಮ ವರ್ಡ್ಸ್, ನೀವು ಮಾತಾಡೋ ರೀತಿ. ಓಕೆ, ಅದರಲ್ಲೂ ಸ್ವಲ್ಪ ಬದಲಾವಣೆ ಬೇಕು. ತುಂಬ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಿದ್ರೆ, ಬಿಕಾಸ್ ನೀವು ಇದೆಲ್ಲ ನೋಡಿ ಮುಂದಕ್ಕೆ ಹೋಗ್ತಾ ನಿಮ್ಗೆ ಅದು ಬರುತ್ತೆ. ಈಗೋ ಅನ್ನೋದು ಬಂದೇ ಬರುತ್ತೆ. ದಟ್ಸ್ ದ ಕಾಮನ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್, ಬಂದೇ ಬರುತ್ತೆ. ಸೊ ನನಗೆ ಈಗೋನೇ ಇಲ್ಲ ಅಂತಂದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ. ಈಗೋ ಅನ್ನೋದು ಬರುತ್ತೆ, ಬಟ್ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, 4 4 6 4 6 4 6 4 6 4 6 ಯಾ 10 10 ನ್ಯೂ ಬಿಗಿನಿಂಗ್ ಫಾರ್ ಶ್ಯೂರ್. ಓಕೆ, ಸೊ ಈ ಕಾರ್ಡ್ ತಗೋ ಅಂತ ಬಂತು. ಸೊ ನಿಮ್ಮ ಈ ಥರ ಪ್ಯಾಟ್ರನ್ ರೀಡಿಂಗಿಗೆ ಯಾವ ಥರ ಕಾರ್ಡ್ ಆಚೆ ಬರುತ್ತೆ? ಆಲ್ಕೋಹಾಲ್ ಅಡಿಕ್ಷನ್ಸಿಂದ ಸ್ವಲ್ಪ ದೂರ ಇರಿ. ಇದು ಟಾಕ್ಸಿಕ್ ಲೈಫ್ ಸ್ಟೈಲಿಂದ ದೂರ ಇರಿ. ಥ್ಯಾಂಕ್ ಯು. ಓಕೆ, ಕಾರ್ಮಿಕ್ ಲೆಸನ್ಸ್, ಟ್ರಾನ್ಸ್ಫರ್ಮೇಷನ್ ಪಾಠ ಕಲ್ತಿದ್ದೀರಾ, ವೆರಿ ಗುಡ್. ಓಕೆ, ಆ್ಯಂಡ್ ಐ ಲವ್ ಯು. ನಾನು ಅವಾಗೇ ಹೇಳಿದೆ ಬ್ರೇಕಪ್ ಅಂತ. ನೀವು ಅಕಸ್ಮಾತ್ ಬ್ರೇಕಪ್ಪಿಂದ ಕೆಲವ್ರು ಆಚೆ ಬರ್ತಾಯಿದ್ದೀರಾ. ಓಕೆ, ಮನಸ್ಸು ಶಾಂತಿ ಮಾಡಿಕೊಂಡು ಎಲ್ಲ ನೋಡಿ, ಕೆಲವ್ರು ಲವ್ ರಿಲೇಷನ್ಶಿಪ್ ಬ್ರೇಕಪ್ ಅಥವಾ ಡಿವೋರ್ಸ್ ಅಂತನೂ ಡಿವೋರ್ಸ್, ಎಸ್, ಬ್ರೇಕಪ್ ಆ್ಯಂಡ್ ಡಿವೋರ್ಸ್. ಓಕೆ, ಇದೊಂದು ಕಾರ್ಮಿಕ್ ಲೆಸನ್. ಈ ಪಾರ್ಟ್ನರ್, ಓಕೆ, ನೀವು ಇಷ್ಟಪಟ್ಟಿದ್ದ ಪಾರ್ಟ್ನರ್ ವಾಸ್ ಎ ಕಾರ್ಮಿಕ್ ಪರ್ಸನ್. ಅವ್ರು ಬಂದಿದ್ದೇ ನಿಮಗೇನಾದರೂ ಒಂದು ಲೆಸನ್ ಕಲಿಸೋಕ್ಕೆ ಅಂತ ಬಂದರು, ಕಲಿಸಿದ್ರು, ನೀವು ಕಲ್ತ್ಕೊಂಡ್ರಿ, ಅಥವಾ ನೀವು ಅವ್ರಿಗೆ ಪಾಠ ಕಲಿಸಿದ್ರಿ, ಅವ್ರು ಹೋದರು. ಓಕೆ, ಸೊ ಥಗ್ ಡಿವೋರ್ಸ್. ವಿಲ್ ಸಿ ಏನಾದರೂ ಬೇರೆ ಮೆಸೇಜಸ್. ಫ್ಯಾಮಿಲಿ. ಓಕೆ, ಕೆಲವ್ರಿಗೆ ಫ್ಯಾಮಿಲಿ ಕೂಡ ಇರ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಪಿರಿಚುವಲ್, ಎಸ್, ಈಗೋ ಡೆತ್. ನಾನು ಇಲ್ಲಿ ಮಾತಾಡಿದೆ ಈಗೋ ಅನ್ನೋದು ಬಂದೇ ಬರುತ್ತೆ ಅಂತ. ಆ್ಯಂಡ್ ದೆನ್ ವಿ ಹ್ಯಾವ್ ಮೆಮರೀಸ್. ಓಕೆ, ಮೆಮರೀಸ್ ಆ್ಯಂಡ್ ಫ್ಯಾಮಿಲಿ. ನೀವು ಈ ವ್ಯಕ್ತಿ ಜೊತೆ ಫ್ಯಾಮಿಲಿ ಮಾಡ್ಕೊಂಡಿದ್ರಿ ಅಥವಾ ಫ್ಯಾಮಿಲಿ ಮಾಡ್ಕೊಬೇಕು ಅಂತ ಏನಾದರೂ ಕನ್ಸು ಅನ್ನೋದಿತ್ತು, ಅದು ಮುರಿದೋಯ್ತು, ಇಟ್ಸ್ ಓಕೆ. ಓಕೆ, ಕಾರ್ಮಿಕ್ ಲೆಸನ್ಸ್ ಇರೋದ್ರಿಂದ ಆಗುತ್ತೆ. ಸೊ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ಕೊಂಡಿರೋಕ್ಕೆ ಹೋಗಬೇಡಿ. ಓಕೆ, ಯು ಹ್ಯಾವ್ ಯುವರ್ ಓನ್ ಲೈಫ್.
ನಿಮಗೂ ನಿಮ್ಮ ಲೈಫ್ ಅಂತ ಒಂದಿದೆ. ನಿಮಗೂ ನಿಮ್ಮನ್ನು ಇಷ್ಟಪಡುವಂಥ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ತುಂಬ ಜನ ಇದ್ದಾರೆ. ಓಕೆ, ಸ್ವಲ್ಪ ಸ್ಪಿರಿಚುವಲಿ ಕೇಯಾಸ್ ಅಂದರೆ ಏರುಪೇರು, ಈಗೋ ಡೆತ್, ಡೌನ್ವರ್ಡ್ ಸ್ಪೈರಲ್. ಸೊ ಡೌನ್ವರ್ಡ್ ಸ್ಪೈರಲ್ ಅಂದರೆ ಎಲ್ಲ ಇದೆ. ಟ್ರಾನ್ಸ್ಫರ್ಮೇಷನ್ ಕಾರ್ಡು. ಈ ಕಾರ್ಡ್ನ ಡಿಫೈನ್ ಮಾಡೋದು ಹೆಂಗೆ ಅಂತ ಪೂಜಾ ಅಂತಂದರೆ ಇದು ಹಿಂಗೆ: ಕೇಯೋಸ್, ಈಗೋ ಡೆತ್, ಡೌನ್ವರ್ಡ್ ಸ್ಪೈರಲ್, ಸ್ಪಿರಿಚುವಲ್ ಅವೇಕನಿಂಗ್. ಈ ಪರ್ಸನ್ ಬಂದಿದ್ದು ನಿಮಗೆ ಸ್ಪಿರಿಚುವಲ್ ಅವೇಕನಿಂಗ್ ಮಾಡೋಕ್ಕೆ. ವೆರಿ ಗುಡ್. ವೆರಿ ಗುಡ್ ಅನ್ನೋಕ್ಕಾಗಲ್ಲ. ಒಂದು ರೀತಿ ವೆರಿ ಗುಡ್, ಒಂದು ರೀತಿ ಸ್ವಲ್ಪ ಬೇಜಾರಾಗುವಂಥ ವಿಷಯ ಕೂಡ. ಓಕೆ, ನಾನು ಒಪ್ಕೊತೀನಿ. ಜಾಕ್ಯಾಸ್, ಮೈಂಡ್ ಗೇಮ್ಸ್. ನನಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಗ್ಯಾಸ್ ಲೈಟಿಂಗ್ ಅಂದರೆ ಅವ್ರದ್ದೇನು ತಪ್ಪಿಲ್ಲ, ನಿಮ್ಮದೇ ಎಲ್ಲ ತಪ್ಪು. ಆ ಥರ ನಿಮ್ಮನ್ನ ಒಂಥರ ಭ್ರಮೆನಲ್ಲಿ ಇಡೋದು. ಬಟ್ ಆ ಭ್ರಮೆನ ನಿಜ ಅಂದರೆ ಮೇ ಬಿ ಹೌದು ನನ್ನದೇ ತಪ್ಪೇನೋ, ಮೇ ಬಿ ನಾನು ಅದು ಸರಿಯಾಗಿ ನೋಡಿಲ್ವೇನೋ, ನೀವು ಮೇ ಬಿ ನಿಮ್ಮದೇ ತಪ್ಪಿರ್ಬೋದು ಅಂತ ನೀವು ನೋಡ್ಕೊಂಡು ಆ ಥರ ನಿಮ್ಮನ್ನು ಹಂಗೆ ನೋಡ್ತಾಯಿದ್ರು. ಓಕೆ, ವ್ಯಕ್ತಿ ಹೋಗ್ತಾ ಇರೋದಾಗಲಿ ಹೋಗಿರೋದಾಗಲಿ ಒಳ್ಳೆಯದು. ರೌಂಡ್ ಸೈಕಲ್ಸ್, ಟ್ರಿಗರ್ಸ್ ಲೆಸನ್ಸ್, ರೌಂಡ್ ಆ್ಯಂಡ್ ರೌಂಡ್. ಓಕೆ, ಎಲ್ಲ ನ್ಯೂ ಬಿಗಿನಿಂಗ್ ಅಂತೂ ಎಲ್ಲ ಇದೆ. ಸೊ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಒಂದು ಎಂಡ್ ಆಯಿತು ಅಂದರೆ ಐ ಡೆಫಿನೆಟ್ಲಿ ಸಿ ಈ ಎಂಡಿಂಗಿಂದ ನೀವು ಆಚೆ ಚೆನ್ನಾಗಿ ಬಂದಿದ್ದೀರ ಅಂತ. ವೆರಿ ಗುಡ್ ಅಂತ ಹೇಳ್ತೇನೆ. ವೆರಿ ಗುಡ್. ಕಷ್ಟ ಇತ್ತು, ಬಟ್ ಅದು ಧೈರ್ಯ ಇಟ್ಕೊಂಡು ಆಚೆ ಬಂದರೆ ವೆರಿ ನೈಸ್. ಬಟ್ ಇನ್ಮೇಲೆ ನಿಮಗೆ ಅಂತ ಇರೋವಂಥ ವ್ಯಕ್ತಿ ಬರ್ತಾರೆ. ಸ್ವಲ್ಪ ಬ್ರೇಕ್ ತಗೊಳ್ಳಿ. ಓಕೆ, ಟೇಕ್ ಅ ಬ್ರೇಕ್. ನನಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಟೈಮ್ ತಗೊಳ್ಳಿ. ಆಗಲೇ ಇನ್ನೊಂದು ರಿಲೇಷನ್ಶಿಪ್, ತಕ್ಷಣ ಮ್ಯಾರೇಜ್ ಅಥವಾ ತಕ್ಷಣ ಏನಾದರೂ ಬೇರೆ ಅಂತ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯು ನೀಡ್ ಅ ಬ್ರೇಕ್, ಸ್ಪಿರಿಚುವಲ್ ಬ್ರೇಕ್. ಸ್ವಲ್ಪ ಈ ವ್ಯಕ್ತಿಯಿಂದ ಕಲಿತು ಸಿಂಗಲ್ ಆಗಿದ್ದು ಲೈಫ್ ಸ್ವಲ್ಪ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ. ಓ ಮೈ ಗಾಡ್, ಎಸ್, ಥ್ಯಾಂಕ್ ಯು. ನಾನಿವಾಗ ಏನು ಹೇಳಿದ್ನಲ್ವಾ, ಅದೇ ಕಾರ್ಡು. ಟರ್ನಿಂಗ್ ಯೋರ್ ಬ್ಯಾಕ್, ಹಿಂದೆ ತಿರುಗಿ ನೋಡ್ಬೇಡಿ. ನಿಮ್ಮ ಲೈಫ್ ಆರಾಮಾಗಿ ಇವಾಗ ಸ್ವಲ್ಪ ಹೊತ್ತು ಇರ್ರಿ. ತಕ್ಷಣ ಮನೇಲಿ ಮದುವೆ ಫಿಕ್ಸ್ ಆಗೋದು, ಇನ್ನೊಂದು ಪಾರ್ಟ್ನರ್ ಸಿಗೋದು, ಲವ್ ಪಾರ್ಟ್ನರ್ ರಿಲೇಷನ್ಶಿಪ್, ಅವರಿಂದ ಸ್ಪೆಂಡ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಂದರೆ ಕ್ವೀನ್ ಬಿ. ನಿಮ್ಮನ್ನು ನೀವು ರಾಣಿ ಥರ ಅಂದ್ಕೊಳ್ಳಿ. ನೀವು ಹುಡುಗ ಆಗಿದ್ದರೆ ನಿಮ್ಮನ್ನು ನೀವು ರಾಜ ಅಂದ್ಕೊಳ್ಳಿ. ಓಕೆ, ಸೆಕ್ಯೂರ್, ಕಾನ್ಫಿಡೆಂಟ್, ಬಾಸ್ ಒಂದು ಪದ, ಕರಿಯರ್ ಫೋಕಸ್. ನಾನು ಹೇಳಿದೆ ನಿಮಗೆ ಅಂತ ಬರ್ತಾರೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬಿ ಸ್ಟ್ರಾಂಗ್. ಹೀಗೆ ಇರಿ ಸ್ಟ್ರಾಂಗಾಗಿ. ಓಕೆ, ಈ ವ್ಯಕ್ತಿ ಹೋಗಿದ್ದೇ ಒಳ್ಳೆಯದಾಯಿತು. ಇವ್ರು ಹೋಗಿರಲಿಲ್ಲ ಅಂದಿದ್ರೆ ನೀವಿನ್ನೂ ತುಂಬ ನೋಡಬೇಕಿತ್ತು. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಇವಾಗ ನೆಕ್ಸ್ಟ್ ಬರೋ ವ್ಯಕ್ತಿ ಓಕೆ ವಿಲ್ ಬಿ ಯೋರ್ ಟ್ವಿನ್ ಫ್ಲೇಮ್. ನೀವು ಅವರೊಟ್ಟಿಗೆ ಮದುವೆ ಆಗ್ತೀರ. ಪ್ರೊವೈಡೆಡ್ ಟ್ವಿನ್ ಫ್ಲೇಮ್ದು ಕೆಲವು ಕ್ವಾಲಿಟೀಸ್ ಇರುತ್ತೆ. ಓಕೆ, ಅದು ಓಕೆ ಆಗಬೇಕು ಇಬ್ಬರು ಕಡೆಯಿಂದನೂ. ಅಫ್ಕೋರ್ಸ್ ಲೈಕ್ ಈ ಬ್ರೇಕಪ್ನಲ್ಲೆಲ್ಲ ಯಾರು ಇದರಿಂದ ಆಚೆ ಬಂದಿಲ್ಲ ಹೇಳಿ. ಐ ಪರ್ಸ್ನಲಿ ಹೇಳ್ತೀನಿ ಇದರಿಂದ ಆಚೆ ಬರೋದು ಕಷ್ಟ. ಬಟ್ ಐ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನನಗೂ ಈ ಥರ ಮೋಸ ಮಾಡಿದ್ದಾರೆ ಬರೀ ದುಡ್ಡಿಗೋಸ್ಕರ ಅಂತ ಬಂದು. ಬಟ್ ನನ್ನ ಹತ್ರ ಇಲ್ಲ. ಓಕೆ, ಐ ವಾಸ್ ಅ ಸ್ಟೂಡೆಂಟ್, ಕೆಲಸ ಇಲ್ಲ, ಓದ್ತಾ ಇದ್ದೆ ಇನ್ನು. ಬಟ್ ಇರ್ತಾರೆ ಕೇಳೋರು. ಬಂದರು ಹೋದರು. ನಾನು ಇದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಲ್ಲ. ಪ್ರೊವೈಡೆಡ್ ನನಗೆ ಇವಾಗ ನಾನು ಐ ಆಮ್ ಹ್ಯಾಪಿ. ನಾನೊಬ್ಬಳೇ, ಐ ಆಮ್ ಸಿಂಗಲ್, ಐ ಆಮ್ ವೆರಿ ವೆರಿ ಹ್ಯಾಪಿ. ನನ್ನ ಟೈಮ್ ನನ್ನ ಜೊತೆ ನನ್ನ ಸ್ಟಡೀಸ್ ಬಗ್ಗೆ, ನಾನು ಮಾಡೋ ವೀಡಿಯೋಸ್ ಬಗ್ಗೆ, ನಾನು ಇದ್ರ ಮೇಲೆ ನಾನು ಜಾಸ್ತಿ ಇನ್ವಾಲ್ವ್ ಆಗಿದ್ದೇನೆ. ಆ್ಯಂಡ್ ಫಾರ್ ದಿಸ್ ಟ್ವಿನ್ ಫ್ಲೇಮ್ ಆ್ಯಂಡ್ ದ ಟ್ರೂ ಲವ್ ಬರೋ ಟೈಮಿಗೆ ಬರ್ತಾರೆ. ಓಕೆ, ಸೊ ನಂಗೆ ಗೊತ್ತದು ಹೇಗೆ ಅಂತ. ಸೊ ನಾನು ಆರಾಮಾಗಿದ್ದೀನಿ. ಅಟ್ಲೀಸ್ಟ್ ನನ್ನ ನೋಡಿ ಆದ್ರೂ ನೀವು ಆರಾಮಾಗಿರಿ. ನನ್ನ ಲಕ್ಕು
ದಟ್ ಆ ವ್ಯಕ್ತಿ ಬಗ್ಗೆ ನಂಗೆ ಮುಂಚೆನೇ ಸ್ವಲ್ಪ ಐಡಿಯಾ ಇತ್ತು, ಬಟ್ ಆದ್ರೂ ನಾನು ಬೇರೆಯವ್ರ ಮಾತು ನಾನು ನಂಬಿಲ್ಲ. ಓಕೆ, ಅದು ಆಮೇಲೆ ಗೊತ್ತಾಯಿತು ಅವ್ರು ಹೇಳಿದೆಲ್ಲ ನಿಜ. ಹಾಗಾಗಿ ನಾನು ಡೋರ್ ತೆಗೆದ್ಬಿಟ್ಟು ಪ್ಲೀಸ್ ಆಚೆ ಹೋಗಿ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಡೋರ್ ಹಾಕ್ಕೊಂಡೆ ಅಷ್ಟೇ, ಸಿಂಪಲ್ ಅಲ್ಲ. ಮುಗೀತು. ಡೋರ್ ತೆಗೆದು ಅಂದರೆ ಲೈಕ್ ಲೈಫ್ನಲ್ಲೇ ಡೋರ್ ತೆಗೆದ್ಬಿಟ್ಟು ನೀನು ಹೋಗಪ್ಪ ಆಚೆ ಅಂತ ಕಳಿಸ್ಬಿಟ್ಟು ನಾನು ಬಾಕ್ಲು ಹಾಕೊಂಡು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೀನಿ. ಸಿಂಗಲ್ ಲೈಫ್ ಎಂಜಾಯ್ ಲೈಕ್ ಕ್ವೀನ್ ಬಿ. ಇದು ತಿರುಗಿ ನೋಡ್ತಾ ಇಲ್ಲ, ಮುಂದೆ ನಡೀತಾ ಇರೋದು. ಬಟ್ ಐ ನೋ, ನಂಗೆ ಗೊತ್ತು. ನಿಮಗೂ ಕೆಲವ್ರಿಗೆ ಮಾತ್ರ ಇದು ಹೇಳೋ ಅಂಥ ವಿಷಯ, ಎಲ್ರಿಗೂ ಹೇಳೋ ಅಂಥ ವಿಷಯ ಅಲ್ಲ ಇದು. ಸೊ ಹಾಗಾಗಿ ನಾವು ಕೆಲವು ವಿಷಯಗಳನ್ನ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಷ್ಟೇ ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಮಾತು ಕೇಳಿದ್ದಕ್ಕೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಹೀಗೆ ಧೈರ್ಯವಾಗಿರಿ, ಮುಂದೆ ನಡೀತಾ ಇರಿ. ನಿಮಗೆ ಅಂತಿರೋ ವ್ಯಕ್ತಿ ಅಥವಾ ಕೆಲಸ ಅಥವಾ ಮನ್ಸು ನೆಮ್ಮದಿ ಎಲ್ಲ ಬಂದೇ ಬರುತ್ತೆ. ದುಡ್ಡು, ಹಣ, ಕಾಸು, ಮನ್ಸಿಗೆ ನೆಮ್ಮದಿ, ಟ್ರಾವೆಲ್, ವರ್ಕ್ ಆಪರ್ಚುನಿಟಿ ಎಲ್ಲ ಬರುತ್ತೆ. ಬಟ್ ಮೇಕ್ ಶ್ಯೂರ್ ದಟ್ ನಿಮಗೆ ನೀವು ಮರ್ಯಾದೆ ಕೊಡ್ತೀರಾ ಫಸ್ಟು ಅಂತ. ಓಕೆ, ಸೊ ಇದನ್ನು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಮಸ್ಕಾರ. ಪೂಜಾ ಈ ಕಡೆಯಿಂದ. ಬಾಯ್ ಬಾಯ್. ಥ್ಯಾಂಕ್ ಯು.